ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್, ಬಿಕಾಸ್ 5 ವರ್ಷದ ಏನು ಕಷ್ಟದ ಪ್ರತಿಫಲ ಇವತ್ತು ಏನು ರ್ಯಾಂಕ್ ಬಂದಿರೋದು ನನಗೆ. ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ 544ನೇ ರ್ಯಾಂಕ್ಗೆ IRS ಆಗೋ ಸಾಧ್ಯತೆ ಇದೆ. ಸೊ ನನಗೆ ತುಂಬ ಖುಷಿ ಆಗ್ತದೆ ಈ ಒಂದು ರಿಸಲ್ಟ್ಗೆ. ಅಂಕಲ್, ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತದೆ ಮೇಡಮ್. ಆಂಟಿ, ನಿಮಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಯ್ತು ಮೇಡಮ್. ನೀವು ಕೋಲಾರಿಂದ ಬಂದಿರೋದು, ಸೊ ಹೇಗಿತ್ತು ಇವ್ರ ಜರ್ನಿ ಏನಂತ ಹೇಳ್ತೀರಾ ಅಂಕಲ್? ತುಂಬ ಕಷ್ಟಪಟ್ಟಿದ್ದೇನೆ, ಕಷ್ಟಪಟ್ಟರೆ ಫಲ ಉಂಟು, ಅದ್ಮೇಲೆ ಬಂದಿದ್ದೇನೆ. ನಿಮಗೆ ಮನೆ ಕಡೆಯಿಂದ ಎಲ್ಲ ಹೇಗೆ ಸಪೋರ್ಟ್ ಇರ್ತಿತ್ತು? ಖಂಡಿತವಾಗಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಒಂಥರ UPSC ಏನು ಪ್ರಿಪೇರ್ ಆಗೋದಂತಂದರೆ ಎಂಟೈರ್ ಫ್ಯಾಮಿಲಿ ಪ್ರಿಪೇರ್ ಆದಂಗೆ. ಸೊ ಎಂಟೈರ್ ಫ್ಯಾಮಿಲಿ ಏನು ಪ್ರತಿ ಸ್ಟೇಜಲ್ಲೂ ಹೆಲ್ಪ್ ಮಾಡ್ತಿರ್ತಾರೆ. ನನ್ನ ವಿಚಾರಕ್ಕೆ ಬಂದರೆ ಡೆಫಿನೆಟ್ಲಿ ನಾನು ಡಿಗ್ರಿ ಆದಮೇಲೆ ಎಲ್ಲೂ ಏನು ಕೆಲಸಕ್ಕೆ ಜಾಯ್ನ್ ಆಗಲಿಲ್ಲ. ಸೊ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಡಿಫಿಕಲ್ಟೀಸ್ ಇದ್ದರೂ ಕೂಡ ನಮ್ಮ ಪೇರೆಂಟ್ಸು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿದ್ರು. ಅವರಿಗೆ ಬಹಳ ನಂಬಿಕೆ ಇತ್ತು ಒಂದಲ್ಲ ಒಂದು ದಿನ ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಸೊ ಅವರ ಕಂಟಿನ್ಯೂಸ್ ಸಪೋರ್ಟಿಂದನೇ ಈ ಒಂದು ಏನು ರಿಸಲ್ಟು ಸಾಧ್ಯ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಂಕಲ್, ಇವತ್ತು ಅವ್ರು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂಕಲ್? ತುಂಬ ಖುಷಿ ಆಗ್ತದೆ, ಕಷ್ಟಪಟ್ಟು ಓದಿದ್ದಾರೆ ಮೇಲೆ ಬಂದು. ಓಕೆ, ಆ್ಯಸ್ ಯು ಓನ್ಲಿ ಸೆಡ್ 5 ಅಟೆಂಪ್ಟ್ಸ್ ಅಂತ ಹೇಳಿಬಿಟ್ಟು, ವಾಟ್ ಕೆಪ್ಟ್ ಯು ಮೋಟಿವೇಟೆಡ್? ಮ್ಯಾಮ್, ಇನಿಷಿಯಲ್ ಪ್ರಿಪರೇಷನ್ ಡೇಸಿಂದ ನನಗೆ ಒಂದೇ ಒಂದು ಏನು ಮೋಟಿವೇಶನ್ ಏನಂತಂದರೆ ಒಂದಲ್ಲ ಒಂದು ದಿನ ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಛಲ ಇದ್ದೇ ಇತ್ತು. ಆ್ಯಂಡ್ ನಾನು ಏನು ನನ್ನ ಬ್ಯಾಕ್ಗ್ರೌಂಡು ಮತ್ತು ಏನು ಈ ಸಿವಿಲ್ ಸರ್ವಿಸ್ ಯಾಕೆ ಮಾಡಬೇಕು ಅನ್ನೋದೇ ನನಗೆ ಒಂದು ಮೋಟಿವೇಶನ್ ಫ್ಯಾಕ್ಟರು. ಸೊ ಇದಕ್ಕಿಂತ ಅವನು ಪಬ್ಲಿಕ್ ಸರ್ವಿಸ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮು ನನಗೆ ಇನ್ಯಾವುದೂ ಇಲ್ಲ ಅನ್ನಿಸ್ತು. ಸೊ ನನ್ನ ಏನು ಬ್ಯಾಕ್ಗ್ರೌಂಡ್ಗೆ, ನನ್ನ ರಿಕ್ವೈರ್ಮೆಂಟ್ಸ್ಗೆ, ಸೊ ಆ ಒಂದು ಪಬ್ಲಿಕ್ ಸರ್ವಿಸ್ ಮೋಟಿವೇ ನನಗೆ ಏನು ಡ್ರೈವ್ ಮಾಡ್ತಿತ್ತು ಎವ್ರಿ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬರೋ ಜನ್ರೇಷನ್ ಆಸ್ಪಿರೆನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿವಿಲ್ ಸರ್ವಿಸ್ ವಿಚಾರಕ್ಕೆ ಬಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಏನು IAS ಆಗಬೇಕು, IPS ಆಗಬೇಕು, ಪಬ್ಲಿಕ್ ಸರ್ವ್ ಮಾಡಬೇಕು ಅಂತ. ಬಟ್ ನಮಗೆ ಎಷ್ಟು ಜಾಸ್ತಿ ಪ್ಯಾಷನ್ ಇದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನಮ್ಮ ಪ್ರಿಪ್ರೇಷನ್ನು ತುಂಬ ಟೈಮ್ ತೊಗೊಳುತ್ತೆ. ಸೊ ನಮ್ಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಪ್ರಿಪ್ರೇಷನ್ ಮೇಲೆ ತುಂಬ ಪ್ಯಾಷನ್ ಇಟ್ಕೊಂಡಿರಬೇಕು. ಸೊ ಮತ್ತು ಇದು ನಮ್ಗೆ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಮಿಕ್ಕಿದ ಎಲ್ಲ ವಿಷಯಗಳು ಕೂಡ ಸೆಕೆಂಡ್ರಿ ಆಗಿರಬೇಕು. ಸೊ ಅವಾಗ ಮಾತ್ರ ಏನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಮತ್ತು ಇಷ್ಟು ವರ್ಷ ಏನು ನಾವು ವೆಯ್ಟ್ ಮಾಡಿರ್ತೀವಿ. ಸೊ ಆ ಪ್ಯಾಷನ್ ಇದ್ರೇ ಏನು ವೆಯ್ಟ್ ಮಾಡೋಕ್ಕಾಗುತ್ತೆ. ಸೊ ಅದನ್ನೇ ಹೇಳ್ತೀನಿ, ಪ್ಯಾಷನ್ ಇರಬೇಕಷ್ಟೆ. ಹೇಗೆ ಅನಿಸ್ತಿದೆ ಅಪ್ಪ ಅಮ್ಮ ಜೊತೆ ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಬಂದಿದ್ದೀರಾ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ನಾನು ರ್ಯಾಂಕ್ ನೋಡಿದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ರಿಲೀಫ್ ಅಂತ ಅನ್ನಿಸ್ತು. ಬಟ್ 2-3 ಡೇಸ್ ಆದಮೇಲೆ ರಿಯಲೈಸೇಷನ್ ಆಯಿತು ಈ ರ್ಯಾಂಕ್ ಇಂಪಾರ್ಟೆನ್ಸ್ ಏನು ಅಂತ. ಫ್ಯಾಮಿಲಿ ಖುಷಿ ಎಲ್ಲ ನೋಡಿದಾಗ ಸೊ ತುಂಬ ಖುಷಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.